ನಿಮಗೆ ಅಡಕಮಾರ್ನಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅಗರ್ವಾಲ್ ಭವನ್ ಹೋಟೆಲ್ಲು ಎದುರುಗಡೆ ಆಪೋಸಿಟ್ ರೋಡಲ್ಲಿ ನಮ್ಮ ಪ್ರಾಪರ್ಟಿ ಬರುತ್ತೆ ಸರ್. ನೆಲಮಂಗಲದಲ್ಲಿ ಅಲ್ಲ ಸರ್ ನಮ್ಮ ಸೈಟ್ಸ್ ಇರೋದು, ಬೆಂಗಳೂರು ಹತ್ರ ಸರ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಂಗಳೂರು ಸರ್, ಅದು ಅಲ್ಲಿಂದ ಪಕ್ಕದಲ್ಲೇ ನಮ್ಮ ಸೈಟ್ ಸರ್. ಸರ್ ಇದೇ ತುಮಕೂರು ಹೈವೇ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ 500 ಮೀಟರ್ಸ್ ಅಲ್ಲಿ ನಮ್ಮ ಸೈಟ್ ಸರ್. ಬೆಂಗಳೂರು ಹತ್ತಿರದಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇದ್ದೀರಾ? ಬನ್ನಿ, ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ. ಹಾಗೆ ಊರಲ್ಲಿ ಇರೋಂಥ ಪ್ರಾಪರ್ಟಿ ಇದು ಸರ್. ಬನ್ನಿ, ನಮ್ಮ ಸೈಟ್ಸ್ಗಳನ್ನ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೇವಲ 6 ಸೈಟ್ಸ್ ಬರುತ್ತೆ. ಇಲ್ಲಿಂದ ಏನು ನಿಮ್ಗೆ ಕಾಣಿಸ್ತಾ ಇದೆ, ಈ ರೋಡಿಂದ ಆ ಮನೆವರೆಗೂ 6 ಸೈಟ್ಸ್ ಬರುತ್ತೆ. ನಿಮ್ಗೆ ಆ ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ಸರ್, ಅದ್ರ ಹಿಂದ್ಗಡೆ 6 ಸೈಟ್ಸ್ ಬರುತ್ತೆ. ಇದು ಊರಲ್ಲಿರೋಂಥ ಜಾಗ ಸರ್. ಇಲ್ಲಿ ಇದು ಸಿಕ್ಕಿರೋದೇ 12 ಸೈಟ್ ಪುಣ್ಯ ನಮಗೆ, ಯಾಕಂದರೆ ಇದು ಆಲ್ರೆಡಿ ಡೆವಲಪ್ ಆಗೋಗಿದೆ ಸರ್. ಇದು ಟೋಟಲ್ಲು ಆವಾಗ ಒಂದು 600 ಸೈಟ್ಸ್ ಮಾಡಿರೋದು, ಅದರಲ್ಲಿ ಉಳ್ಕೊಂಡಿರೋದು 12 ಸೈಟು. ಅದನ್ನು ಇವಾಗ ಮಾರಾಟ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ, ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ತುಂಬ ಜನ ನಾವು ನೆಲಮಂಗಲದಲ್ಲಿ ಲೇಔಟ್ಸ್ ಮಾಡ್ತಾಯಿದ್ವಿ, ಯಾಕೆ ಸರ್ ತುಂಬ ಹತ್ತಿರದಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ಹೇಳಿ ಅಂತಂದರು. ಕೆಲವೇ ಸೈಟ್ಸ್ಗಳು ಮಾತ್ರ ತಂದು ಗ್ರಾಹಕರು ಕೊಡ್ತಾಯಿದ್ವಿ. ಅದು ಎಲ್ಲಪ್ಪ ಜಾಗ ಅಂದರೆ ದಾಸನಪುರ ಹತ್ರ. ದಾಸನಪುರದಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಕೇವಲ 12 ಸೈಟ್ಸ್ ಇರೋದು. ಅದು ಇಮಿಡಿಯೇಟ್ ಇವಾಗಲೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ರೆಂಟ್ಗೂ ಕೊಡ್ಬೋದು ಅಥವಾ ವಾಸ ಮಾಡೋ ಅಂಥ ಜಾಗ. ನೋಡ್ತಾ ಇರ್ಬೋದು, ಸುತ್ತಲೂ ಮನೆಗಳಿದ್ದಾವೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋ ಅಂಥ ಜಾಗ ಇದು. ನೀವು ನೋಡ್ತಾ ಇರ್ಬೋದು, ತುಮಕೂರು ಹೈವೇಯಿಂದ ಜಸ್ಟ್ 500 ಮೀಟರ್ಸಲ್ಲಿ ಬರೋವಂಥ ಜಾಗ. ಸುತ್ತಲೂ ನೀವು ಡೆವಲಪ್ಮೆಂಟ್ಸ್ ತಗೊಳಕ್ಕೆ ಹೋದರೆ ನಿಮಗೆ ಅಡಕಮಾರ್ನಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅಗರ್ವಾಲ್ ಭವನ್ ಹೋಟೆಲ್ಲು ಎದುರುಗಡೆ ಆಪೋಸಿಟ್ ರೋಡಲ್ಲಿ ನಮ್ಮ ಪ್ರಾಪರ್ಟಿ ಬರುತ್ತೆ ಸರ್. ಸರ್ 30-40 30-50 ಸರ್ ಎಕ್ಸಾಕ್ಟ್ ಆಗಿರೋದು. ಆಮೇಲೆ ಒಂದೇ ಒಂದು 20-40 ಇದೆ ಕಾರ್ನರ್ ಸೈಟ್ ಸರ್. ಯಾಕಂದರೆ ಕಸ್ಟಮರ್ಸ್ ಬೇಸ್ ಏನಂದರೆ ತುಂಬ ಹತ್ತಿರದಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು. ಅದರಿಂದ ಅವ್ರಿಗೆ ಒಂದು ಕೆಲವೇ ಸೈಟ್ಸ್ ಇರೋದ್ರಿಂದನೂ ಆಯಿತು ಕೊಡಿ, ನಮ್ಮ ಗ್ರಾಹಕರಿದ್ದಾರೆ ಮಾಡೋಣ ಅಂದ್ಬಿಟ್ಟು ತಗೊಂಡು ಒಂದು 12 ಸೈಟ್ ಮಾರ್ತಾಯಿದ್ವಿ ಸರ್. ಸರ್ ಇಲ್ಲ, ಇದು ಏನಂದರೆ ಇವಾಗ ಸುಮಾರು ವರ್ಷಗಳಿಂದ ನಾವು ಖಾಲಿ ಇಟ್ಕೊಂಡಿದ್ವಿ ಸೈಟ್ಸ್ನ, ರೇಟ್ ಬರಲಿ ಮಾರೋಣ ಅಂದ್ಬಿಟ್ಟು. ಸೊ ಇವಾಗ ಪ್ರೈಸಸ್ ಎಲ್ಲ ಹೈಕ್ ಆಗಿರೋದ್ರಿಂದ ಈಗ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಾಂದರೆ ಈ ಸೈಟ್ಸ್ ಇರೋದಕ್ಕೆ ಚಾನ್ಸೇ ಇಲ್ಲ ಸರ್. ಇದು ಬ್ಲಾಕ್ ಬಿ ಅಂತ, ಬ್ಲಾಕ್ ಬಿ ಅಲ್ಲಿ 6 ಸೈಟ್ ಇದೆ. ಬ್ಲಾಕ್ ಎ ಅಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ರೋಡ್ ಬರುತ್ತೆ, ಅಲ್ಲಿ ಬಂದು 6 ಸೈಟ್ ಇದೆ ಸರ್. ಸರ್ ಇಲ್ಲಿ 20-40 ಒಂದೇ ಸೈಟ್ ಇರೋದು, ಮಿಕ್ಕಿದ 30-40 30-50 ಆ ಡೈಮೆನ್ಷನ್ಸ್ ಇದ್ದಾವೆ. ಆಮೇಲೆ ಏನಂದರೆ ದಾಸನಪುರಲ್ಲಿ ಈಗ ಈ ಲೊಕೇಶನಲ್ಲಿ ಲ್ಯಾಂಡ್ ಸಿಗೋದಕ್ಕೆ ಚಾನ್ಸೇ ಇಲ್ಲ. ನಾವು ಹಲವಾರು ವರ್ಷಗಳ ಹಿಂದೆ ತಗೊಂಡು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಪ್ರೈಸ್ ಆಗಲಿ ಅಂತ ಇಟ್ಕೊಂಡಿರೋದು, ಈಗ ಅದನ್ನು ಮಾರಾಟ ಮಾಡ್ತಾ ಇರೋದಕ್ಕೆ ನಿಮ್ಗೆ ಇಷ್ಟು ಹತ್ತಿರದಲ್ಲಿ ಸೈಟ್ ಸಿಗ್ತಾ ಇರೋದು ಸರ್. ಪ್ರೈಸ್ ಹೇಳ್ತೀನಿ ನೋಡಿ, ಸುತ್ತಲೂ ನೀವು ಎನ್ಕ್ವೈರಿ ಮಾಡಿ 3,000 ರೂಪಾಯಿ ಇದ್ದರೆ ನನಗೆ 2,000 ರೂಪಾಯಿ ಕೊಡಿ ಸರ್. ಅದರಲ್ಲೂ ನೆಗೋಷಿಯಬಲ್ ಪ್ರೈಸ್ ಇರುತ್ತೆ. ನೀವು ಇಮಿಡಿಯೇಟಾಗಿ ಬನ್ನಿ, ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡೋಣ ನಿಮಗೆ. ಅದು ಈ ಹಳ್ಳಿ ಟಿ ವಿ ಚಾನಲ್ ಕಡೆಯಿಂದ ಬಂದರೆ ಮಾತ್ರ ಡೈರೆಕ್ಟ್ 50 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್. ಖಂಡಿತ ಏನಂದರೆ ಒಬ್ಬ ಗ್ರಾಹಕರು ಇಲ್ಲಿ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ, ಅವ್ರಿಗೇನಾದ್ರು ಲೊಕೇಶನ್ ಓಕೆ ಚೆನ್ನಾಗಿದೆ ಅಂತ ಅನ್ನಿಸಿದ್ರೆ ನೀವು ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಎಂಪ್ಲಾಯೀಸ್ ಕಾಲ್ ರಿಸೀವ್ ಮಾಡ್ಕೊಂಡು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಫ್ರೀ ಸೈಟ್ ವಿಸಿಟ್ ಇರುತ್ತೆ. ನೀವು ಎಲ್ಲಿಂದ ಕಾಲ್ ಮಾಡ್ತೀರೋ ಅಲ್ಲಿಂದನೇ ಫ್ರೀ ವಿಸಿಟ್ ಇರುತ್ತೆ. ಕರ್ಕೊಂಡು ಬಂದು ಸೈಟ್ ವಿಸಿಟ್ ಮಾಡ್ತಾರೆ. ಆಮೇಲೆ ನಮ್ಮ ಕಂಪ್ನಿಗೆ ಬಂದು ಎಲ್ಲನೂ ಓಕೆ ಆಯ್ತಂದರೆ ಡಾಕ್ಯುಮೆಂಟ್ ತೊಗೊಂಡೋಗಿ ಒಂದು ಬ್ಲಾಕ್ ಮಾಡಿಕೊಂಡು ಫ್ಯಾಮ್ಲಿ ಸಮೇತ ಬನ್ನಿ ಸರ್. ಫ್ಯಾಮ್ಲಿ ಸಮೇತ ಬಂದ್ರೇ ನಿಮ್ಗೆ ಈ ಸೈಟ್ ಸಿಗೋದು. ಯಾಕಂದರೆ ಇದು ಜಾಸ್ತಿ ದಿವಸ ಇರಲ್ಲ, 10-15 ದಿವಸದಲ್ಲೇ ಖಾಲಿ ಆಗ್ಬಿಡ್ತವೆ. ಯಾಕಂದರೆ ಇಲ್ಲಿ ಲೊಕೇಶನ್ ಸಿಗೋದೇ ಕಷ್ಟ ಇದೆ. ಅದು ತುಂಬ ರೇಟ್ ಮಾರ್ತಾಯಿದ್ದಾರೆ. ನೆಲಮಂಗಲದಲ್ಲೇ 3-3.5 ಸಾವಿರ ರೂಪಾಯಿ ಮಾರ್ತಾಯಿದ್ದಾರೆ. ನಾವು ಮಾರ್ತಾ ಇರೋದು 2,000 ರೂಪಾಯಿಗೆ ದಾಸನಪುರದಲ್ಲಿ. ಸೊ ನೀವು ಫ್ಯಾಮ್ಲಿ ಸಮೇತ ಬಂದು ಸೈಟ್ ವಿಸಿಟ್ ಮಾಡಿ ಓಕೆ ಆಯ್ತಂದರೆ ಒಂದು ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಇರುತ್ತೆ, ಅದನ್ನು ಕೊಟ್ಟು ತಗೊಂಡೋಗಿ 1 ವಾರ ಕಾಲಾವಕಾಶ ಇರುತ್ತೆ. ನಿಮ್ಗೆ ಲೀಗಲ್ ಓಕೆ ಆಯ್ತಂದರೆ ನೆಕ್ಸ್ಟ್ ಪ್ರೋಸೆಸ್ ಮಾಡ್ಕೊಳ್ಳಿ, ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ.